ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಲ್ಯಾಂಡ್ ಸರ್ವೇರ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರೋಂಥ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗೋಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ಈಗಾಗಲೇ ನಿಮಗೆ ಗೊತ್ತಿರಬೇಕು, ಲ್ಯಾಂಡ್ ಸರ್ವೇರ್ ಎಕ್ಸಾಮು 6ನೇ ತಾರೀಕು 7ನೇ ತಾರೀಕು ನಡಿಬೇಕಾಗಿರೋಂಥ ಎಕ್ಸಾಮ್ ನಡೆದಿಲ್ಲ. ಅದಾಗಿ ನಂತರ ಜುಲೈ 21ನೇ ತಾರೀಕು ಮತ್ತು 20ನೇ ತಾರೀಕು ಇರುವಂಥ ಎಕ್ಸಾಮ್ ಬಗ್ಗೆ ಬಹಳಷ್ಟು ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಇದೆ, ಹೌದಾ? ಹಾಗಾಗಿ ನಾನು ಈ ಒಂದು ವಿಡಿಯೋ ಮಾಡ್ತಿರೋದೇನೆಂದರೆ ಆ ಒಂದು ಕನ್ಫ್ಯೂಷನಲ್ಲಿ ಒಂದು 90% ಕ್ಲಾರಿಟಿ ಕೊಡೋಣ ಅನ್ನೋ ಒಂದಕ್ಕೆ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇಲ್ಲಿ ಈಗ ನಿಮಗೆ ನಿನ್ನೆ KPSC ಅಫಿಷಿಯಲ್ ವೆಬ್ಸೈಟ್ ನೀವು ವಿಸಿಟ್ ಮಾಡಿ ನೋಡೋದಾದರೆ ಆ KPSC ಅಫಿಷಿಯಲ್ ವೆಬ್ಸೈಟಲ್ಲಿ KPSC ಅಫಿಷಿಯಲ್ ವೆಬ್ಸೈಟಲ್ಲಿ ನಿಮಗೆ ಈ ಒಂದು ನೋಟಿಫಿಕೇಷನ್ ಸಿಗುತ್ತೆ. ಈ ನೋಟಿಫಿಕೇಷನ್ ಅಥವಾ ಈ ನೋಟಿಫಿಕೇಷನ್ ಅಲ್ಲ, ಇದೊಂದು ಸರ್ಕ್ಯುಲರ್ ಸಿಗುತ್ತೆ. ಇದು ಯಾವುದ್ರ ಬಗ್ಗೆ ಸಂಬಂಧಪಟ್ಟಿದೆಪ್ಪ ಅಂತಂದರೆ ನೋಡಿ, ಪರೀಕ್ಷೆಯ ವೇಳಾಪಟ್ಟಿ ಬಗ್ಗೆ ಸಂಬಂಧಪಟ್ಟಿದೆ. ಯಾವ್ಯಾವ ಪರೀಕ್ಷೆ ಸರ್ ಅಂತ ಕೇಳಿದ್ರೆ, ಕಡ್ಡಾಯ ಕನ್ನಡ ಪರೀಕ್ಷೆ, ಸಾಮಾನ್ಯ ಪತ್ರಿಕೆ 1 ಮತ್ತು ನಿರ್ದಿಷ್ಟ ಪತ್ರಿಕೆ. ಯಾವ ಎಕ್ಸಾಮ್ದು ಸರ್ ಅಂತಂದರೆ ಗ್ರೂಪು ಬಿ. ಭಾಳಷ್ಟು ಜನ ಇದು ಯಾವುದು ಹಿಂದುಳಿದ ವರ್ಗ ಮತ್ತು ಕಲ್ಯಾಣ ಇಲಾಖೆಯಲ್ಲಿ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ವೇಕೆನ್ಸಿಗೆ ಅಪ್ಲೈ ಮಾಡಿರ್ತಾರೆ. ರೀಸೆಂಟಾಗಿ ಇದು ನೋಟಿಫಿಕೇಷನ್ ರಿಲೀಸ್ ಆಗಿತ್ತು. ಅದರಲ್ಲಿ HKಗೂ ಇದೆ, NHKಗೂ ಇದೆ. ಇದು NHKದು, ಇದು HKದು. ಯಾವುದು ಇಲ್ಲಿ ಕೆಳಗಡೆ ಇರೋದು ಇದು HKದು. ಏನು ಸರ್ ಇದು ಅಂತಂದರೆ, ಈ ಒಂದು ಪೋಸ್ಟ್ಗೆ ಅಂದರೆ ಈ ಒಂದು ವೇಕೆನ್ಸಿಗೆ ಎಕ್ಸಾಮ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಯಾವುದಿದು? ಗ್ರೂಪ್ ಬಿ ವೇಕೆನ್ಸಿ, ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಫಾರ್ NHK, ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ HKದು. ಸೊ HK ಎಕ್ಸಾಮ್ ಡೇಟ್ ಇದಾಯಿತು. ಇದೇನಾಯಿತು? NHK ಎಕ್ಸಾಮ್ ಡೇಟ್ ಆಯಿತು. ಇದು HK ಎಕ್ಸಾಮ್ ಡೇಟ್. ಸೊ ಚೆನ್ನಾಗಿ ನೋಡ್ಕೊಳ್ಳಿ, ಯಾರೆಲ್ಲ ಗ್ರೂಪ್ ಬಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾಯಿದ್ರು ಅವರಿಗೆ ಇರುವಂತಹ ಎಕ್ಸಾಮ್ ಡೇಟ್ನ ಕೊಟ್ಟಿದ್ದಾರೆ, ಅವರಿಗಿರುವಂಥ ಎಕ್ಸಾಮಿನ ಡೇಟ್ನ ಕೊಟ್ಟಿದ್ದಾರೆ ಇಲ್ಲಿ. ಸೊ ಕಡ್ಡಾಯ ಕನ್ನಡ ಪರೀಕ್ಷೆ ಯಾರೆಲ್ಲ ಬರೆದಿದ್ದೀರಾ, ಯಾರೆಲ್ಲ ಬರೆದಿಲ್ಲ, ಅವ್ರು ಇನ್ನೂ ಯಾರೆಲ್ಲ ಬರೆದು ಪಾಸ್ ಆಗಿಲ್ವೋ ಅವರಿಗೆ 14ನೇ ತಾರೀಕು 9ನೇ ತಿಂಗಳು 2024 ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಇದೇನು ಎಷ್ಟನೇ ತಾರೀಕು? 14/9/2024 ಅಂದರೆ 9ನೇ ತಿಂಗಳು, ಸೆಪ್ಟೆಂಬರ್ ತಿಂಗಳಲ್ಲಿ. ಸೊ ನೋಡಿ, ಸೆಪ್ಟೆಂಬರ್ ತಿಂಗಳಲ್ಲಿ ಈ ಎಕ್ಸಾಮ್ನ ಕೊಟ್ಟಿದ್ದಾರೆ. 14/9/2024 ಸೆಪ್ಟೆಂಬರ್ ತಿಂಗಳಲ್ಲಿ ಫಸ್ಟು ಗ್ರೂಪ್ ಬಿ ಎಕ್ಸಾಮ್ ನಡೀತಾ ಇದೆ. ಅದು ಯಾವುದು? ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಎಕ್ಸಾಮ್. 14ನೇ ತಾರೀಕು ನಿಮಗೆ ಶನಿವಾರ ಬರುತ್ತೆ. ಆ ದಿನ ಕಡ್ಡಾಯ ಕನ್ನಡ ಪರೀಕ್ಷೆ. 15ನೇ ತಾರೀಕು ಸಾಮಾನ್ಯ ಪತ್ರಿಕೆ. ಅದೇ 15ನೇ ತಾರೀಕು ಮಧ್ಯಾಹ್ನ ಬಂದು ನಿಮಗೇನಿರುತ್ತೆ? ನಿರ್ದಿಷ್ಟ ಪತ್ರಿಕೆ ಇರುತ್ತೆ ಫಾರ್ NHK ಆಸ್ಪಿರೆಂಟ್ಸು ಗ್ರೂಪ್ ಬಿಗೆ ಪ್ರಿಪೇರ್ ಆಗ್ತಿರೋವಂಥವ್ರಿಗೆ. ಸಿಮಿಲರಾಗಿ ಕೆಳಗಡೆ ನೋಡೋದಾದರೆ HKದವರಿಗೆ ಕನ್ನಡ ಎಕ್ಸಾಮು 19ನೇ ತಾರೀಕು ಕೊಟ್ಟಿದ್ದಾರೆ. ಇನ್ನು ನಿರ್ದಿಷ್ಟ ಪತ್ರಿಕೆ ಅಂದರೆ ಏನಿದು? ನಿರ್ದಿಷ್ಟ ಪತ್ರಿಕೆ ಅಂದರೆ ಸಾಮಾನ್ಯ ಪತ್ರಿಕೆ ಜನರಲ್ ಪೇಪರ್ 20ನೇ ತಾರೀಕು. ಇನ್ನು ಸ್ಪೆಸಿಫಿಕ್ ಪೇಪರ್ ಅಂದರೆ ನಿರ್ದಿಷ್ಟ ಪತ್ರಿಕೆ ಬಂದು 20ನೇ ತಾರೀಕು ಕೊಟ್ಟಿದ್ದಾರೆ. ಸೊ ಇದು HKದಾಯಿತು. HKದು NHKದು ಒಟ್ಟಿಗೆ ಇಲ್ಲಿ 2 ದಿನ ನಡೆಯುತ್ತೆ, ಇಲ್ಲಿ 2 ದಿನ ನಡೆಯುತ್ತೆ ನೋಡಿ. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ರೋ, ಯಾರೆಲ್ಲ ಅಪ್ಲೈ ಮಾಡಿದ್ರೋ ಚೆನ್ನಾಗಿ ಪ್ರಿಪೇರ್ ಆಗ್ರಿ ಈ ಎಕ್ಸಾಮ್ಗೆ. ಇನ್ನು ನೆಕ್ಸ್ಟ್ ನೋಡಿ, ಇದು ಎಲ್ಲಿಂದ ಸ್ಟಾರ್ಟ್ ಆಯಿತು? ಮತ್ತು 14ರಿಂದ 20ನೇ ತಾರೀಕುವರೆಗೆ ಆಯಿತು. ಅಂದರೆ ಈ ಒಂದು ಡ್ಯೂರೇಷನಲ್ಲಿ ನಮ್ಮ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಅಂತೂ ನಡೆಯೋಕ್ಕೆ ಸಾಧ್ಯ ಇಲ್ಲ. ಇನ್ನು ನೆಕ್ಸ್ಟ್ ಕೆಳಗಡೆ ಬರೋಣ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ 97 ಹುದ್ದೆಗಳು ಹೈದರಾಬಾದ್ ಕರ್ನಾಟಕಕ್ಕೆ. ಅದೇ ರೀತಿಯಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಪಂಚಾಯತ್ ರಾಜ್ ಅಭಿವೃದ್ಧಿ ಅಧಿಕಾರಿ 150 ಹುದ್ದೆಗಳು. ಇದು ಉಳಿಕ ಮೂಲ ವೃಂದ ಅಂದರೆ NHKದು. ಇದೇನು NHK ರೀಜನ್, ಇದು HK ರೀಜನ್ದು. ಸೊ ಇದು ನಾವು ಹೇಳ್ಬೇಕಂದ್ರೆ PDOದು ಅಂತ ಹೇಳ್ತೀವಿ. ಸೊ ಸಾಕಷ್ಟು ಜನ PDOಗೂ ಪ್ರಿಪೇರ್ ಆಗ್ತಿದ್ದಾರೆ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಗೆ. ಸೊ ಅವ್ರದ್ದು ಡೇಟ್ ರಿಲೀಸ್ ಆಗಿದೆ. 16ನೇ ತಾರೀಕು 11ನೇ ತಿಂಗಳು 2024 ಹಾಗೂ 17ನೇ ತಾರೀಕು 11ನೇ ತಿಂಗಳು 2024. 11ನೇ ತಿಂಗಳು ಅಂದರೆ ಇದು ಯಾವುದಾಯಿತು? ನವಂಬರ್ ತಿಂಗಳಾಯಿತು. ಇದು ಯಾವ ತಿಂಗಳು? ನವಂಬರ್. ನೋಡಿ, ಸೆಪ್ಟೆಂಬರ್, ಹೌದಾ? ಸೆಪ್ಟೆಂಬರ್ ಇತ್ತು. ಸೆಪ್ಟೆಂಬರ್ ಬಿಟ್ಟು ಅದಾಗಿನ ನಂತರ ನೆಕ್ಸ್ಟ್ ಬರಬೇಕಾಗಿದ್ದು ಯಾವುದು? ಅಕ್ಟೋಬರ್. ಅದಾದ ನಂತರ ನವಂಬರ್, ಹೌದಾ? ಆದರೆ ಇಲ್ಲಿ ನಮಗೆ ಗ್ರೂಪ್ ಬಿದು ಎಕ್ಸಾಮ್ ನಡೆಸ್ತಾ ಇದ್ದಾರೆ, ಇಲ್ಲಿ PDO ನಡೆಸ್ತಾ ಇದ್ದಾರೆ. ಹಾಗಿದ್ದಾಗ ಅಕ್ಟೋಬರ್ ತಿಂಗಳು ಎಲ್ಲೋಯ್ತು? ಸೊ ನನ್ನ ಪ್ರಕಾರ, ನನ್ನ ಅನಿಸಿಕೆ ಪ್ರಕಾರ ನಿಮಗೆ ಎಕ್ಸಾಮ್ ಬಂದರೆ ಆಗಸ್ಟ್ 25ರವರೆಗಂತೂ KS ಎಕ್ಸಾಮ್ ಇದೆ, ನಡೆಯೋ ಚಾನ್ಸಸ್ ಕಮ್ಮಿ, ಭಾಳ ಕಮ್ಮಿ. ಯಾವುದು? ನಮ್ಮ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಆಗಸ್ಟ್ ತಿಂಗಳವರೆಗೂ ನಡೆಯೋ ಚಾನ್ಸಸ್ ಭಾಳ ಕಮ್ಮಿ ಇದೆ. ಬಟ್ ಆದರೂ ಅದ್ರ ಬಗ್ಗೆ ನಮಗೆ ಕ್ಲಾರಿಟಿ ಕೊಡಬೇಕು. KPSC ಅವರು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಕ್ಲಾರಿಟಿನ ಕೊಡ್ತಾರಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ಈ ಒಂದು ನೋಟಿಫಿಕೇಷನ್, ಈ ಒಂದು ಸರ್ಕ್ಯುಲರ್ನ ನೋಡಿ ನಾವು ಅನಾಲಿಸಿಸ್ ಮಾಡೋದೇ ಆದರೆ ನಿಮಗೆ ಬಂದರೆ ಅಕ್ಟೋಬರ್ ತಿಂಗಳಲ್ಲೂ ಬರೋ ಚಾನ್ಸಸ್ ಇದೆ. ಯಾವುದು? ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಅಕ್ಟೋಬರ್ ತಿಂಗಳಲ್ಲಿ. ಇಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಸಾಕಷ್ಟು ಎಕ್ಸಾಮ್ಸ್ ಇದ್ದಾವೆ. ಈ KEಯಿಂದ ನಡೆಯುವಂಥ ಎಕ್ಸಾಮ್ಸು, KEಯಿಂದ ಎಕ್ಸಾಮ್ಸ್ ನಡೆಯೋದು 10ನೇ ತಿಂಗಳಲ್ಲೇ ಇದ್ದಾವೆ. ಸೊ ಅಕ್ಟೋಬರಲ್ಲಿ ನಡಿಬೋದು, ಏನು ನೋಡೋಣ. ಯಾಕಂದರೆ ಇಲ್ಲೂ ಕೆಲವೊಂದು ಎಕ್ಸಾಮ್ಸ್ ಇದ್ದಾವೆ. ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ರೈಲ್ವೆ ಎಕ್ಸಾಮ್ಸು ಸ್ಟಾರ್ಟ್ ಆಗೋ ಚಾನ್ಸಸ್ ಇದ್ದಾವೆ. ರೈಲ್ವೇದ ಅಸಿಸ್ಟೆಂಟ್ ಲೋಕೋ ಪೈಲಟ್ ಆಗಿರ್ಬೋದು, ಟೆಕ್ನಿಷಿಯನ್ ಪೋಸ್ಟ್ ಆಗಿರ್ಬೋದು. ನೋಡೋಣ, ವೆಯ್ಟ್ ಮಾಡಿ ನೋಡೋಣ ಮುಂದಿನ ದಿನಗಳಲ್ಲಿ KPSC ಅವರು ಏನು ಕೊಡ್ತಾರೆ ಅಂತಂತೇಳಿ.
ನೆಕ್ಸ್ಟ್ ಇನ್ನು ನವಂಬರ್ ತಿಂಗಳಲ್ಲಂತೂ ಪಿ ಡಿ ಒ ಎಕ್ಸಾಮ್ ಕೊಟ್ಟಿದ್ದಾರೆ ನೋಡಿ. 16ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಾಯಿದ್ದಾರೆ, 17ನೇ ತಾರೀಕುವರೆಗೂ HK ಎಕ್ಸಾಮ್ ನಡೆದೋಗುತ್ತೆ. ಅದಾಗಿ ನಂತರ 7ನೇ ತಾರೀಕು 8ನೇ ತಾರೀಕು ಮೊದಲನೇದಾಗಿ ಗ್ರಾಮೀಣಾಭಿವೃದ್ಧಿ ಅಂದರೆ ಪಿ ಡಿ ಒದು NHK ಅವ್ರದ್ದು ನಡೆಯುತ್ತೆ. ಇಲ್ಲಿ NHK ಇಲ್ಲಿ HKದು. ಸೊ ಫಸ್ಟ್ ನಡೆಯೋದು NHK ನಡೀತಾ ಇದೆ 7ನೇ ತಾರೀಕು 8ನೇ ತಾರೀಕು. ಅದೇನು 12ನೇ ತಿಂಗಳಲ್ಲಿ, ಇದು 12ನೇ ತಿಂಗಳು ಅಂದರೆ ಡಿಸೆಂಬರ್ಗೂ ಹೋಗಿದೆ. ಅಂದರೆ 16, 17ಗೆ ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ದಾರೆ. ಸೆಂಟ್ರಲ್ ಎಲ್ಲೂ ಟೈಮ್ ಇಲ್ಲ, ಮತ್ತು ಡಿಸೆಂಬರ್ ತಿಂಗಳಲ್ಲಿ ಹಾಕ್ಕೊಂಡಿದ್ದಾರೆ. ಅಂದರೆ ನವಂಬರ್ ತಿಂಗಳು ಮತ್ತು ಡಿಸೆಂಬರ್ ತಿಂಗಳು ಇಲ್ಲಿ ಫಿಕ್ಸ್ ಆಯಿತು. ನವಂಬರ್ ತಿಂಗಳು ಮತ್ತು ಡಿಸೆಂಬರ್ ತಿಂಗಳೇನು ಪಿ ಡಿ ಒ ಎಕ್ಸಾಮ್ ಫಿಕ್ಸ್ ಆಗಿದೆ. ಸೆಪ್ಟೆಂಬರಲ್ಲಿ ಮತ್ತು ಅಕ್ಟೋಬರಲ್ಲಿ ಯಾವ ಎಕ್ಸಾಮ್ ಫಿಕ್ಸ್ ಆಗಿದೆ ನಿಮಗೆ? ಸೆಪ್ಟೆಂಬರಲ್ಲಿ ಮತ್ತು ಅಕ್ಟೋಬರಲ್ಲಿ ಗ್ರೂಪ್ ಬಿ ಎಕ್ಸಾಮ್ ಫಿಕ್ಸ್ ಆಗಿದೆ. ಸೊ ಇದನ್ನು ನೋಡಿ ನಾವೇನು ಅರ್ಥ ಮಾಡ್ಕೊಳ್ಬೇಕಪ್ಪ ಅಂದರೆ, ಸೆಪ್ಟೆಂಬರಲ್ಲಿ ಮತ್ತು ಅಕ್ಟೋಬರಲ್ಲಿ ನಮಗೆ ಗ್ರೂಪ್ ಬಿ ಎಕ್ಸಾಮ್, ಗ್ರೂಪ್ ಬಿ. ಇನ್ನು ನವಂಬರಲ್ಲಿ ಡಿಸೆಂಬರಲ್ಲಿ ನಮಗೇನು ಎಕ್ಸಾಮ್ ಬರುತ್ತೆ? ಪಿ ಡಿ ಒ ಎಕ್ಸಾಮ್. ಸೊ ಇವೆರಡು ಇದಾವೆ ಅಂತಂದರೆ ನಮಗೆ ಇನ್ನು ಎಲ್ಲಿ ಎಕ್ಸಾಮ್ ನಡಿಬೇಕು? ನಡೆದ್ರೆ ನಮಗೆ ಸೆಪ್ಟೆಂಬರ್ ಅಕ್ಟೋಬರ್ ಆಯ್ತಲ್ಲ, ಸೆಪ್ಟೆಂಬರು ಅಕ್ಟೋಬರ್, ನವಂಬರ್ ಇದೆ. ಇನ್ನು ನವಂಬರಲ್ಲಂತೂ ಇಲ್ಲಿ ಕೊಟ್ಬಿಟ್ಟಿದ್ದಾರೆ, ಇಲ್ಲೆಲ್ಲೋ ಮಿಸ್ಟೇಕ್ ಆಗ್ತಾಯಿದೆ ಅನಿಸುತ್ತೆ. ಸೆಪ್ಟೆಂಬರು. ಸೊ ನನ್ನ ಪ್ರಕಾರ ಏನು ಅನಿಸ್ಬೋದು ಅಂದರೆ ಸೆಪ್ಟೆಂಬರು ಅಕ್ಟೋಬರಲ್ಲಿ ಎಕ್ಸಾಮ್ಸ್ ಅಂತೂ ಫಿಕ್ಸ್ ಆಗಿದೆ, ಹೌದಾ? ಸೊ ಇವೆರಡು ಗ್ಯಾಪ್ ಅಂದರೆ ಈ ಎಕ್ಸಾಮ್ ಆದ ನಂತರ ಗ್ಯಾಪ್ ಇರುತ್ತೆ, ಈ ಎಕ್ಸಾಮ್ ಆದ ನಂತರ ಗ್ಯಾಪ್ ಇರುತ್ತೆ, ಇವೆ ಎರಡು ಎಕ್ಸಾಮ್ಗೆ, ಹೌದಾ? ಸೊ ಈ ಎರಡು ಗ್ಯಾಪ್ ಒಳಗಡೆ ನನಗೆಲ್ಲಾದರೂ ಹಾಕ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನಿಮಗೆ ಎಕ್ಸಾಮ್ ಏನಾದರೂ ಬಂದರೆ ಸೆಪ್ಟೆಂಬರಲ್ಲಿ ಬರಬಹುದು. ಇದು ನನ್ನ 100% ಅಲ್ಲ, ಬರಬಹುದು ಅಂತ ಅಂದ್ಕೊಂಡಿದ್ದೀನಿ. ಸೊ ಮುಂದಿನ ದಿನಗಳಲ್ಲಿ KPSC ಅವ್ರಿಗೆ ಕ್ಲಾರಿಟಿ ಕೊಡ್ತಾರೆ, ಅಫಿಷಿಯಲ್ ಸರ್ಕ್ಯುಲರ್ನ ಇಶ್ಯೂ ಮಾಡ್ತಾರೆ. ಈ ಒಂದು ಸರ್ಕ್ಯುಲರ್ಗಾಗಿ ಇನ್ನೂ ಒಂದು ವಾರ ವೆಯ್ಟ್ ಮಾಡಿ, ಇಷ್ಟು ದಿನವೇ ವೆಯ್ಟ್ ಮಾಡಿದ್ದೀರಾ. 21ನೇ ತಾರೀಕು ಜೂಲೈ ನಡೆಯುವಂಥ ಎಕ್ಸಾಮ್ ಚಾನ್ಸಸ್ಸು 99% ನಡೆಯೋಲ್ಲ. 99.99% ನಡೆಯಲ್ಲ. ಕಾರಣ ಏನಂದರೆ ಈಗಾಗಲೇ 13ನೇ ತಾರೀಕು ಆಗಿದೆ. ಇನ್ನು ನಿಮಗೆ ಎಕ್ಸಾಮ್ ಇರೋದು 20ನೇ ತಾರೀಕು. ಇಲ್ಲಿಂದ ನಿಮಗೆ ಎಷ್ಟು ದಿನ ಇದೆ? 8 ದಿನ ಬಾಕಿ ಇರೋದು, ಹೌದಾ? ಸೊ 8 ದಿನ ಒಳಗಡೆ ಇವರು ಸರ್ಕ್ಯುಲರ್ ಇಶ್ಯೂ ಮಾಡಿಲ್ಲ ಅಂದರೆ ಎಕ್ಸಾಮ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ. ಸೊ ಈ ಎಕ್ಸಾಮ್ ನಡೆಯೋ ಚಾನ್ಸಸ್ಸು 99.99% ನಡೆಯಲ್ಲ. ಓಕೆ, ಸೊ ಯಾವುದೇ ಕಾರಣಕ್ಕೂ ಆ ಥರಗೊಳಕೋಗ್ಬಿಡ್ರಿ. ಯಾಕಂದರೆ 21 ನಡೆಯುತ್ತೆ ಅಂದರೆ ನೀವು ಫಿಯರ್ ಇಟ್ಕೊಳ್ಬೇಕು, ಭಯ ಇಟ್ಕೊಳ್ಬೇಕು. ಸೊ ನಡೆಯಲ್ಲ ಅಂದಾಗ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ, ವೆಯ್ಟ್ ಮಾಡಿ. ಇನ್ನು ಒಂದು ವಾರದೊಳಗಡೆ ನಮ್ಮ KPSC ಅವರು ಏನಾದರೂ ಅಫಿಷಿಯಲ್ ಸರ್ಕ್ಯುಲರ್ ಇಶ್ಯೂ ಮಾಡ್ತಾರೆ ಈ ಎಕ್ಸಾಮ್ನ ಕ್ಲಾರಿಟಿ ಬಗ್ಗೆ. ನಮಗೆ ನನ್ನ ಪ್ರಕಾರ ಅವ್ರಿಗೆ ಯಾಕೆ ಇಷ್ಟು ಡಿಲೇ ಮಾಡಿದ್ದಾರೆ ಅಂತಂದರೆ, ಈ ಥರ ಅವರಿಗೆ ಪರ್ಟಿಕ್ಯುಲರ್ ಡೇಟ್ಸ್ ಸಿಗಬೇಕು. ಇವಾಗ ಸರ್ಕ್ಯುಲರ್ ಇಶ್ಯೂ ಮಾಡಿದ್ದಾರೆ ಅಂದರೆ ಅವ್ರಿಗೂ ಬೇಕಲ್ವಾ, ಯಾವ ದಿನ ಕಂಡಕ್ಟ್ ಮಾಡ್ತೀವಿ, ಏನು ಕತೆ. ನಿಮಗೂ ಸುಮ್ಮನೆ ನಾವು ಮುಂದಿನ ದಿನಗಳಲ್ಲಿ ಕಂಡಕ್ಟ್ ಮಾಡ್ತೀವಿ ಅಂತಂದರೆ ನಿಮ್ಗೆ ಯಾವಾಗಂತ ಕ್ಲಾರಿಟಿ ಇರಲ್ಲ. ಹಾಗಾಗಿ ಆ ಒಂದು ಕ್ಲಾರಿಟಿಗಾಗಿ ವೆಯ್ಟ್ ಮಾಡ್ತಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವ್ರಿಗೆ ಒಂದು ಎಕ್ಸಾಮ್ ಡೇಟ್ನ ಪರ್ಟಿಕ್ಯುಲರಾಗಿ ಕೊಟ್ಬಿಟ್ರೆ ನಿಮ್ಗೆ ಹೌದು ಈ ಥರ ಪರ್ಟಿಕ್ಯುಲರ್ ತಿಂಗಳಲ್ಲಿ ಈ ಒಂದು ಡೇಟಿಗೆ ನಾವು ಕಂಡಕ್ಟ್ ಮಾಡ್ತೀವಿ ಅಂತಂದರೆ ನೀವು ನಿಮ್ಮ ತಯಾರಿಕೆನೇ ನೀವು ಮಾಡ್ಕೋಬೋದು. ಏನು ಸ್ಪೀಡಪ್ ಮಾಡಬೇಕಾ, ಇನ್ನೂ ಸ್ವಲ್ಪ ಸ್ಲೋ ಟೆನ್ಷನ್ ತೊಗೊಳ್ದಂಗೆ ಮುಂದಕ್ಕೆ ಹೋಗ್ತಾ ಹೋಗಬೇಕಾ, ಏನೆಲ್ಲ ಪ್ಲ್ಯಾನ್ ಮಾಡಬೇಕು ಅನ್ನೋದು ನಿಮಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಹಾಗಾಗಿ ಅವರು ಆ ಒಂದು ಪರ್ಟಿಕ್ಯುಲರ್ ಡೇಟ್ನ ಕೊಡೋದಕ್ಕಾಗಿ ನಿಮಗೆ ಈ ಒಂದು ಸರ್ಕ್ಯುಲರ್ನ ಇಶ್ಯೂ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲದೇ ಇದ್ದರೆ KPSC ಅವರು ಈ ಥರದೊಳಗಡೆ ಎಲ್ಲ ಕ್ಲಿಯರ್ ಆಗಿರ್ತಾರೆ. ಇನ್ನೂ ಡೇಟ್ ಇಶ್ಯೂ ಮಾಡಿಲ್ಲ ಅಂದರೆ ಅವ್ರದ್ದೇ ಆದ ಓನ್ ಸಮಸ್ಯೆ ಇರಬಹುದು. ಏನಪ್ಪ ಸಮಸ್ಯೆ ಅಂದರೆ ಡೇಟ್ನ ಫಿಕ್ಸ್ ಮಾಡೋವಂಥದ್ದು ಇನ್ನೂ ಅವ್ರಿಗೆ ಫಿಕ್ಸ್ ಆಗಿಲ್ಲ ಅನಿಸುತ್ತೆ. ಅಂದರೆ ಡೇಟ್ ಫ್ರೀ ಯಾವ ಡೇಟಿಗೆ ನಾವು ಕಂಡಕ್ಟ್ ಮಾಡಬೇಕು ಅನ್ನೋದು ಇನ್ನೂ ಡಿಸೈಡ್ ಆಗಿಲ್ಲ ಅನಿಸುತ್ತೆ. ಡಿಸೈಡ್ ಆಗದೇ ಇರೋ ಕಾರಣದಿಂದನೇ ಅವ್ರು ಈ ಥರ ಸರ್ಕ್ಯುಲರ್ನ ಇಶ್ಯೂ ಮಾಡಿಲ್ಲ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ದು. ಸೊ ಆಲ್ಮೋಸ್ಟ್ ನಿಮಗೆ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಬಂದರೆ, ನಿಮಗೇನಾದರೂ ಬಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಅಥವಾ ನವಂಬರ್ ತಿಂಗಳಲ್ಲಿ, ಈ 2 ತಿಂಗಳ ಮಧ್ಯದಲ್ಲೇ ನಿಮಗೆ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನನ್ನ ಗೆಸ್ ಇದು. ಮುಂದಿನ ದಿನಗಳಲ್ಲಿ ಸರ್ಕ್ಯುಲರ್ ಬಂದಾಗ ಗೊತ್ತಾಗುತ್ತೆ. ಈ 2 ತಿಂಗಳ ಮಧ್ಯದಲ್ಲಾದರೂ ನಡಿಬೋದು, ಇಲ್ಲಪ್ಪ ಅಂದರೆ ಮತ್ತೆ ಜನವರಿಗೂ ಹೋಗ್ಬೋದು, ಜನವರಿ ಅಥವಾ ಡಿಸೆಂಬರ್ ತಿಂಗಳಲ್ಲೂ ಹೋಗ್ಬೋದು. ಬಟ್ ಇಲ್ಲಿ ನನಗೆ ಚಾನ್ಸಸ್ ಓನ್ಲಿ 1% ಇದೆ. ಇಲ್ಲೇ ನನಗೆ 99% ಕಾಣ್ತಾ ಇದೆ ಎಕ್ಸಾಮ್ ನಡೆಯುವಂಥದ್ದು. ಓಕೆನಾ? ಸೊ ಮುಂದಿನ ದಿನಗಳಲ್ಲಿ KPSC ಅವರು ಏನೇ ಸರ್ಕ್ಯುಲರ್ ಇಶ್ಯೂ ಮಾಡಿದ್ರು ನಾನು ಈ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಇನ್ನು ಅದಾಗಿ ನಂತರ KPSC ಲ್ಯಾಂಡ್ ಸರ್ವೇರ್ದು ಕೋರ್ಸ್ ಬಗ್ಗೆಯೂ ನಿಮ್ಗೆ ಗೊತ್ತಿದೆ, ಬೇಕಂದವರು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ನನ್ನ. ಅದಾಗಿ ನಂತರ ಈ ಯೂಟ್ಯೂಬಲ್ಲಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೆ. ಸ್ವಲ್ಪ ಕೋರ್ಸ್ ಸಂಬಂಧಪಟ್ಟಂಥ ಇದರೊಳಗಡೆ ನಾನು ಸ್ವಲ್ಪ ಬ್ಯುಸಿ ಆಗಿದ್ದೀನಿ, ಹಾಗೂ ನನ್ನ ಕೆಲಸದಲ್ಲೂ ಬ್ಯುಸಿ ಆಗಿದ್ದೀನಿ. ಹಾಗಾಗಿ ವೀಡಿಯೋಸ್ನ ಪ್ರೀವಿಯಸ್ ಆಗಿಂದ ಅಪ್ಲೋಡ್ ಮಾಡ್ತಾ ಇಲ್ಲ. ಆದಷ್ಟು ಬೇಗನೆ ಅಪ್ಲೋಡ್ ಮಾಡೋದನ್ನು ಸ್ಟಾರ್ಟ್ ಮಾಡ್ತೀನಿ. ಆದಷ್ಟು ನನ್ನ ಕಡೆಯಿಂದ ಎಷ್ಟು ನಿಮಗೆ ಕೊಡೋಕ್ಕಾಗುತ್ತೋ ಅಷ್ಟು ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಪ್ರಿಪೇರ್ ಆಗ್ತಾಯಿರಿ. ನಿಮಗೇನಾದರೂ ಡೌಟ್ಸ್ ಇತ್ತು, ಏನಾದರೂ ಇದ್ರ ಬಗ್ಗೆ ಸಂಬಂಧಪಟ್ಟಂಥ ಕಮೆಂಟ್ಸ್ ಇತ್ತು ಅಂತಂದರೆ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿರಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಸೊ ಇನ್ನೊಂದು ಸಲ ಹೇಳ್ತೀನಿ ನೋಡಿ, ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ನಡೆದ್ರೆ ಸೆಪ್ಟೆಂಬರ್ ತಿಂಗಳು ಅಥವಾ ನವಂಬರ್ ತಿಂಗಳಲ್ಲಿ ನಡಿಬೋದು. ಜನವರಿ ಫೆಬ್ರವರಿ ತಿಂಗಳಲ್ಲಿ ನಡೆಯೋ ಚಾನ್ಸಸ್ಸು ಕೇವಲ 1% ಇರುತ್ತೆ. ಯಾಕೆ ಸರ್ ಸೆಪ್ಟೆಂಬರು ನವಂಬರೇ ತೊಗೊಂಡಿದ್ರೆ ಆಗಸ್ಟಲ್ಲೂ ನಡಿಬೋದಾಯ್ತಲ್ಲ ಅಂದರೆ, ಆಗಸ್ಟಲ್ಲಿ ನಿಮಗೆ ಗೊತ್ತಿರಬೇಕು 25ನೇ ತಾರೀಕು KAS ಎಕ್ಸಾಮ್ ಇದೆ. ಸೊ KAS ಎಕ್ಸಾಮ್ ಆಗೋವರೆಗೂ KPSC ಅವರು ಯಾವುದೇ ಥರದ ಸ್ಟೆಪ್ ತೊಗೊಳ್ಳಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ,
ಅದಕ್ಕೂ ಅವರು ಸರ್ಕ್ಯುಲರ್ನ ಇಶ್ಯೂ ಮಾಡ್ತಾರೆ, ಏನು ಕಂಡಕ್ಟ್ ಮಾಡ್ತೀವಿ ಏನು ಕಂಡಕ್ಟ್ ಮಾಡಲ್ಲ ಅಂತ ಹೇಳಿ. ಅಂದರೆ ಲ್ಯಾಂಡ್ ಸರ್ವೇರ್ ಬಗ್ಗೆ ಇನ್ನು 1 ವೀಕ್, ಜಸ್ಟ್ ಒಂದು ವಾರ ವೆಯ್ಟ್ ಮಾಡಿ. ಇನ್ನು ಒಂದು ವಾರ ಇಲ್ಲಾಂದರೆ 7 ದಿನ ಅಥವಾ 10 ದಿನ, 10 ಡೇಸ್ ಒಳಗಡೆ ನಿಮಗೆ ಸರ್ಕ್ಯುಲರ್ ಬಂದೇ ಬರುತ್ತೆ. ಹೇಳೋಕ್ಕೂ ಬರಲ್ಲ, ಇವತ್ತು ಬಂದರೂ ಬರ್ಬೋದು. ಸೊ ಬಂದಿದ್ದೆ, ನಾನು ನಿಮಗೆ ಇಮಿಡಿಯೇಟಾಗಿ ಇನ್ಫಾರ್ಮ್ ಮಾಡ್ತೀನಿ ಎಕ್ಸಾಮ್ ಡೇಟ್ ಬಗ್ಗೆ. ಸೊ ಇಷ್ಟನ್ನು ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.